ನಮಸ್ಕಾರ ಗೆಳೆಯರೇ, ನಾವಿವತ್ತ ಫಿಲ್ಮೋರಾ 15 ನ 4ನೇ ಸೀರೀಸ್ ಅನ್ನ ಚಾಲು ಮಾಡ್ತಾ ಇದೀವಿ. ಈಗ ಫಿಲ್ಮೋರಾ ಆಪ್ ಅನ್ನ ಓಪನ್ ಮಾಡ್ತಾ ಇದೀನಿ. ಓಪನ್ ಮಾಡ್ತಿದ್ದ ಹಾಗೆ ಈ ತರ ವಿಂಡೋ ಬರ್ತೈತಿ. ಅದಾದ ನಂತರ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀವಿ. ಸ್ಟಾರ್ಟ್ ಮಾಡಿದ ನಂತರ ಈ ತರ ಒಂದು ಪಾಪಪ್ ಓಪನ್ ಆಕತಿ. ಓಪನ್ ಆದ ನಂತರ ನೀವು ನೋಡ್ಬೋದು, ಈ ತರ ನಾವು ವಿಂಡೋ ಓಪನ್ ಆದ ನಂತರ ನಾವು ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇಂಪೋರ್ಟ್ ಅನ್ನ ಯಾವ್ದಪ್ಪ ಅಂದ್ರೆ ಒಂದು ಸ್ಟಾಕ್ ಮೀಡಿಯಾ ಅನ್ನುವಂತ ಒಂದು ಇದರಿಂದ ನಾವೇನ್ ಮಾಡ್ತಾ ಇದೀನಿಪ್ಪ ಓಪನ್ ಮಾಡ್ತಾ ಇದೀವಿ. ಅದಕ್ಕಾಗಿ ಸ್ಟಾಕ್ ಮೀಡಿಯಾನ ಯಾವ ತರ ಬಳಸಬೇಕು ಅನ್ನೋದಕ್ಕಾಗಿ ನಾವು ಒಂದು ನ್ಯೂಸ್ ಪೇಪರ್ ಒಂದು ಇದನ್ನ ಏನ್ ಮಾಡ್ತಾ ಇದೀವಿ, ಇದ್ರ ಮೇಲೆ ಸ್ಕ್ರೀನ್ ಮಾಡ್ತಾ ಇದೀವಿ. ಅದಕ್ಕಾಗಿ ನ್ಯೂಸ್ ಪೇಪರ್ ಸ್ಕ್ರೀನ್ ಮೇಲೆ ಈಗ ನಾವು ಡ್ರ್ಯಾಗ್ ಮಾಡಿ ಕೆಳಗಡೆ ತಂದಾಗ ಈ ತರನಾಗಿ ನ್ಯೂಸ್ ಪೇಪರ್ ಕಾಣ್ತಾ ಇದೆ. ಭೀಮಾ ತೀರಕ್ಕೊಂದು ಒಂದು ಹೊಸ ತಿರುವು ಅನ್ನುವಂತ ಒಂದು ಇದನ್ನ ಟೈಟಲ್ ನಾವು ಈಗ ಏನ್ ಮಾಡ್ತಿರ್ಬೇಕು ಅಂದ್ರೆ ಹೈಲೈಟ್ ಮಾಡಿ ನಿಮ್ಗೆ ತೋರಿಸ್ಬೇಕಾಗಿತ್ತು. ಅದಕ್ಕಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಟಾಕ್ ಮೀಡಿಯಾದಲ್ಲಿ ಬರ್ತಾ ಇದೀವಿ. ಸ್ಟಾಕ್ ಮೀಡಿಯಾದಲ್ಲಿ ಬಂದ ನಂತರ ಈ ತರ ಮೀಡಿಯಾಗಳು ಕಾಣ್ತಾವ. ಅದ್ರಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಆರೆಂಜ್ ಅನ್ನುವಂತ ಒಂದು ಇದನ್ನ ಕಲರ್ ಮ್ಯಾಟ್ ಅನ್ನ ನಾವು ಇದ್ರ ಮೇಲೆ ತಗೋತಾ ಇದೀವಿ. ಸ್ಟಾಕ್ ಮೀಡಿಯಾದಿಂದ ತಗೋತಾ ಇದೀವಿ. ಸ್ಟಾಕ್ ಮೀಡಿಯಾದಲ್ಲಿ ಬಹಳ ಬ್ಯಾಕ್ ಗ್ರೌಂಡ್ ಗಳು ಬರ್ತಾವ, ನೀವು ನೋಡ್ಬೋದು, ಇವೆಲ್ಲ ಬರ್ತಾವ. ಅದ್ರಲ್ಲಿ ನಾವು ಇದನ್ನ ತಗೊಂಡ್ವಿ. ಈಗ ನಾವು ಇದ್ರ ಮೇಲೆ ಕೆಲಸನ ಚಾಲು ಮಾಡ್ತಾ ಇದೀವಿ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಇದ್ರ ಮೇಲೆ ಯಾವ ಫೋಟೋ ಇಮೇಜ್ ಅನ್ನು ನಾವು ತಗೊಂಡಿವಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರನೇ ಕಾಣುತ್ತೆ. ಅದರ ಪ್ರಾಪರ್ಟಿ ಇಲ್ಲಿ ಬರುತ್ತೆ. ಅದರಲ್ಲಿ ನಾವು ಏನಾದ್ರು ಬದಲಾವಣೆ ಮಾಡ್ಬೇಕಾದ್ರೆ ಇದರಲ್ಲಿ ಆಗುತ್ತೆ. ನೀವು ನೋಡ್ಬೋದು ಯಾವ ತರ ಮಾನಿಟರ್ ನಲ್ಲಿ ನೀವು ನೋಡ್ಬೋದು. ಮತ್ತೆ ಇಲ್ಲಿ ನಾವು ಮೊದಲಿನಲ್ಲಿ ಯಾವ ತರನಾಗಿ ಇದನ್ನ ಮಾಡ್ತಾ ಇದೀವಿ ಅಂತೇಳಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ 1, 2, 3, 4 ಇದನ್ನ ಮಾತ್ರ ಏನ್ ಬರ್ತಾ ಇದೆಪ್ಪ ಅಂದ್ರೆ ಕಾಣ್ತಾ ಇದ್ದೇವೆ. ಇಲ್ಲಿ ನೋಡಿ ನಾವೀಗ ಲಾಕ್ ಇದೆ, ಇದನ್ನ ಅನ್ಲಾಕ್ ಮಾಡಿದ ನಂತರ 8 ಆಗ್ತಾವೆ ನೋಡಿ. 1, 2, 3, 4, 5, 6, 7, 8 ಈ ತರನಾಗಿ 8 ಆಗ್ತಾವ. ಇದನ್ನ ಅನ್ಲಾಕ್ ಮಾಡಿದ ನಂತರ 4 ತೆಗಿತಾರ. ಇವು ಇಂಪಾರ್ಟೆಂಟ್ ಯಾವಾಗ ಆಗ್ತಾವಪ್ಪ ಅಂದ್ರ ನಾವ್ ಇದನ್ನ ಮೇಲಿಂದ ಕೆಳಗಡೆ ತರಬೇಕಂದ್ರೆ ಈ ತರನಾಗಿ ನೀವು ನೋಡ್ಕೊಳ್ಳಿ. ಈ ತರ ತರೋಕ ಏನಪ್ಪಾ ಅಂದ್ರೆ ಹೆಲ್ಪ್ ಆಗುತ್ತೆ. ಯಾಕಪ್ಪಾ ಅಂತಂದ್ರೆ ಈಗ ಹೈಟ್ ಅನ್ನು ಕಡಿಮೆ ಮಾಡುವಂತಾವ್ ಇವು ಎರಡು. ವಿಡ್ತ್ ಕಡಿಮೆ ಮಾಡೋದಕ್ಕ ಇದು ನೋಡಿ. ಈಗ ನೋಡ್ಬೋದು ನೀವು, ನಿಮ್ ಕಣ್ ಮುಂದೆ ನಾನು ಮಾಡಿ ತೋರಿಸ್ತಾ ಇದೀನಿ. ಇದ್ರ ವಿಡ್ತ್ ಈ ತರ ಕಡಿಮೆ ಆಗ್ತಾ ಇದೆ. ಅದನ್ನ ತನಕದಿಂದ ಇಲ್ಲಿ ಇಡ್ತಾ ಇದೀನಿ. ಈಗ ನಾವು ಈ ತರ ಮಾಡಿದ್ರೆ ನಮ್ಗೇನು ಕ್ಲಿಯರಿಟಿ ಕಾಣ್ತಾ ಇಲ್ಲ. ನಾವ್ ಎದ್ರ ಮೇಲೆ ಇದನ್ನ ಮಾಡ್ತಾ ಇದೀವಿ, ಎದ್ರ ಮೇಲೆ ಇಲ್ಲ ಅಂತೇಳಿ. ಅದಕ್ಕಾಗಿ ನಾವು ಮಾಡ್ತಾ ಒಬಿಸಿಟಿನ ಕಡಿಮೆ ಮಾಡ್ತಾ ಇದೀವಿ. ಒಬಿಸಿಟಿಯನ್ನು ಇಷ್ಟು ಕಡಿಮೆ ಮಾಡ್ಕೊಂಡ್ರೆ ಸಾಕು. ಇದನ್ನ ಏರೋ ಬಟನ್ ಮೇಲೆ ತೆಳಗ ಮಾಡಿದ್ರು ಕೂಡ ಈ ತರ ಮೂವ್ ಆಗುತ್ತೆ. ಅದಕ್ಕಾಗಿ ನಾವು ಇನ್ನೊಂದ್ ಸ್ವಲ್ಪ ಏನ್ ಮಾಡ್ತಾ ಇದೀವಿ ಅಂದ್ರೆ ಇಷ್ಟು ತಗೋತಾ ಇದೀವಿ. ಅದ ನಂತರ ಏರೋ ಬಟನ್ ಇಂದ ಒಂದ್ ಸ್ವಲ್ಪ ಇದು ಕಡೆಗೆ ಈ ಕಾಡೆ ಏನ್ ಮಾಡೋದು ಸರ್ಸಾಡ್ಕೋಬಹುದು. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇದನ್ನ ಒಬಸಿಟಿನ ಫುಲ್ ಮಾಡ್ತೀವಿ. ಫುಲ್ ಮಾಡಿದ ನಂತರ ಇಲ್ಲಿ ಕಂಪೋಸಿಷನ್ ಅಂತಿದೆಯಲ್ಲ, ಕಂಪೋಸಿಷನ್ ನಲ್ಲಿ ಇದು ಏನಿದೆ ಮಲ್ಟಿಪ್ಲೈ ಮಲ್ಟಿಪ್ಲೈ ಅನ್ನುವಂತ ಒಂದು ಇದನ್ನ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೇವೆ ನೋಡಬಹುದು. ಇದನ್ನೇ ಮಾಡಿ ಅಂತ ಹೇಳ್ತಾ ಇಲ್ಲ. ಕಲರ್ ಬರ್ನ್ ಅಂತ ಇದೆಯಲ್ಲ, ಇದನ್ನು ಕೂಡ ಮಾಡಿದ್ರು ಬರುತ್ತೆ. ಕಲರ್ ಬರ್ನ್ ಮಾಡಿದಂತರ ಈ ತರನಾದ ಒಂದು ಇದನ್ನ ಓಪನ್ ಆಗತೈತಿ. ಅದಾದ ನಂತರ ನಾವು ನೆಕ್ಸ್ಟ್ ಎಲ್ಲಿ ಹೋಗುವಂತ ಅವಶ್ಯಕತೆ ಇಲ್ಲ. ನಾವು ಅದ್ರ ಮೇಲೆ ಮಾಡ್ತಾ ಇದೀನೋ ಅದ್ರ ಮೇಲೆ ಅನಿಮೇಷನ್ ಮಾಡಬಹುದು. ನಾವು ಅನಿಮೇಷನ್ ಈ ತರನಾಗಿ ಮಾಡಬಹುದು. ಇದರಲ್ಲಿ ಇದೆಯಲ್ಲ, ಈ ತರನಾಗಿ ಅನಿಮೇಷನ್ ಕೂಡ ನಾವು ಮಾಡಬಹುದು. ಈ ತರನಾಗಿ ಬರಬೇಕು. ಆದ್ರೆ ನಮಗೆ ಈ ತರನಾಗಿ ಅನಿಮೇಷನ್ ಬೇಕಾಗಿಲ್ಲ. ಈ ತರನಾಗಿ ಅನಿಮೇಷನ್ ಮಾಡಿದ್ರೆ ಇದು ಪ್ರೊಫೆಷನಲ್ ಆಗಿ ಕಾಣ್ತಾ ಇಲ್ಲ. ಅದ್ರ ಮೇಲೆ ಹೋಗುತ್ತೆ ಪರವಾಗಿಲ್ಲ, ಯಾವ ಜಾಗದಲ್ಲಿ ಇರ್ಬೇಕು ಅದೇ ಜಾಗಕ್ಕೆ ಹೋಗಿ ನಿಲ್ಲುತ್ತೆ. ಹಂಗಂತೇಳಿ ಇದು ಪ್ರೊಫೆಷನಲ್ ಆಗಲ್ಲ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಇಮೇಜ್ ಟೂಲ್ ಅಲ್ಲಿ ಹೋಗ್ಬಿಟ್ಟು ಮಾಸ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದೀವಿ. ಇದನ್ನ ನಾವು ಮೊದಲು ಅಂಡು ಮಾಡಬೇಕಾಗುತ್ತೆ. ಅಂಡು ಮಾಡಿದ ನಂತರ ಇಲ್ಲಿ ಲೈನರ್ ಅಂತ ಇಲ್ಲ, ಮಾಸ್ಕ್ ನಲ್ಲಿ ಲೈನರ್ ಅನ್ನುವಂಥದ್ದು ಒಂದೇ ಲೈನ್ ಇದೆಯಲ್ಲ, ಇದನ್ನ ನಾವು ಬಳಸ್ಕೊತಾ ಇದೀವಿ. ಇದನ್ನ ಬಳಸುವ ನಂತರ ಅರ್ಧ ಈ ಕಡೆ ಆಗಿದೆ, ಅರ್ಧ ಮಾತ್ರ ಕಾಣ್ತಾ ಇದೆ. ಯಾಕಪ್ಪ ಅಂತಂದ್ರ ಈ ಲೈನರ್ ಅನ್ನೋದು ಇಲ್ಲಿ ಐತಿ. ಈಗ ನಾವು ಇದನ್ನ ಈ ಕಡೆ ತಂದ್ರೆ ಈ ಪೂರ ಆಗುತ್ತೆ. ನಾವು ಈ ತರನಾಗಿ ನಾವು ಆಡ್ ಮಾಡ್ತಾ ಇಲ್ಲ, ಆ ಕಡೆಯಿಂದ ಮಾಡ್ಬೇಕಾಗಿತ್ತಲ್ಲ. ಅದಕ್ಕಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದನ್ನ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ರೊಟೇಷನ್ ಮಾಡ್ತಾ ಇದೀವಿ. ರೊಟೇಷನ್ ಇಲ್ಲೂ ಕೂಡ ರೊಟೇಷನ್ ಮಾಡಿ ನೀವು ನೋಡಬಹುದು ಯಾವ ತರನಾಗಿ ಮೂವ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ ನಾವು ರೊಟೇಷನ್ ಮಾಡಿ 90 ಡಿಗ್ರಿ ಸೇರಿಸಿದ್ದನ್ನ 180 ಮಾಡ್ತಾ ಇದೀವಿ. 180 ಮಾಡಿದ ನಂತರ ಈ ತರ ರೊಟೇಷನ್ ಆಗಿದೆ. ಈಗ ನಾವು ಇದನ್ನ ಈ ತರನಾಗಿ ಸೈಡ್ ತರಬೇಕು. ಸೈಡ್ ತಂದ ನಂತರ ಇಲ್ಲಿ ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಕೀ ಫ್ರೇಮ್ ಅನ್ನ ಆಡ್ ಮಾಡ್ಬೇಕು. ಕೀ ಫ್ರೇಮ್ ಅನ್ನ ಆಡ್ ಮಾಡಿದ ನಂತರ ಈಗ ಇಷ್ಟು ತಂದ ಬ್ಯಾಕ್ ಮಾಡಿದೀವಿ. ಬ್ಯಾಕ್ ಮಾಡಿದ ನಂತರ ಈ ಪಾಯಿಂಟ್ ಅನ್ನ ಒಂದ್ ಕೊಟ್ಟಿವಿ ನಾವು. ಅದಾದ ನಂತರ ಇದನ್ನ ಈ ಹೆಡ್ ಅನ್ನ ನಾವ್ ಎಲ್ಲಿ ತರಬೇಕಪ್ಪ ಅಂದ್ರೆ ಇಲ್ಲಿ ತನ ಮುಂದುವರ್ಸ್ಬೇಕು ಮಾಡಿವಲ್ಲ, ಅಲ್ಲಿ ತನ ಅಂದ ನಾವ್ ಇಲ್ಲಿ ಏನ್ ಮಾಡಿವಲ್ಲ, ಫಸ್ಟ್ ಏನ್ ತಂದ ಇಲ್ಲಿ ಬಿಟ್ಟಿವಲ್ಲ, ಇದನ್ನ ಇಲ್ಲಿ ಬರ್ಲಿಕ್ಕೆ ಈ ತರನಾಗಿ ಏನಾದ್ರು ಅಡ್ಜಸ್ಟ್ ಮಾಡೋಲ್ಲಿ ಏನಾದ್ರು ಹೇರಪೇರ್ ಆಗ್ತಾ ಇದ್ರೆ
ನೀವೇನು ಇದ್ರ ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ರಿಫ್ರೆಶ್ ಅಂತ ಕೊಟ್ರೆ ಸಾಕು. ಈ ತರನಾಗಿ ಸರ್ಚ್ ಬಿಟ್ರೆ ಮುಗಿದೋಯ್ತಪ್ಪ. ಈಗ ನೀವು ನೋಡ್ಬೋದು, ಇದು ತರ್ತಾ ಇದೀನಿ. ಫಸ್ಟ್ ತಂದಂದ್ರೆ ಭೀಮಾ ತೀರದಲ್ಲಿ ಒಂದು ಹೊಸ ತಿರುವು ಅನ್ನುವಂಥದ್ದು. ಇದರಲ್ಲಿ ಏನಾಗ್ತಾ ಇದೆಪ್ಪ ಅಂದ್ರೆ ಡಿಗ್ರಿಯಲ್ಲಿ ಒಂದ್ ಸ್ವಲ್ಪ ಹೇರ್ ಫೇರ್ ಆಗಿತ್ತಲ್ಲ, ಅದಕ್ಕಾಗಿ 180 ಡಿಗ್ರಿ ಅಂತ ಹಾಕೋಬೇಕಾಗುತ್ತೆ. ಹಾಕೊಂಡ್ರೆ 180 ಡಿಗ್ರಿ ಅಂತ ಹಾಕಿದ್ರೆ ಸೀದಾ ಆಗುತ್ತೆ. ಈಗ ನೀವು ಹೊಳ್ಳಿ ರಿಪೀಟ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ತರ ಬರುತ್ತೆ ಅಂತೇಳಿ. ಈ ತರನಾದ ಒಂದ ಇದನ್ನ ಬರ್ತೈತಿ. ಹೈಲೈಟ್ ಕೂಡ ನಾವು ಮಾಡ್ಬೋದು. ಸ್ಟಾಕ್ ಮೀಡಿಯಾಗಳಿಂದ ನಾವು ಯಾವ ತರನಾಗಿ ಇದನ್ನ ಬಳಸ್ಕೋಬೇಕು ಅನ್ನೋದು ಕೂಡ ಅವ್ರ ನಿಮಗೆ ಹೇಳ್ಕೊಟ್ಟಿನಿ ಅಂತ ಅನ್ಕೋತಾ ಇದೀನಿ. ಅದರ ಮುಂದ್ಗಡೆ ನಾವು ಬಂದ್ಬಿಟ್ಟು ಟೈಟಲ್ ಗಳಿಗೆ ಮೇಲೆ ಬರ್ತೀವಿ. ಟೈಟಲ್ ಗಳ ಮೇಲೆ ಬರೋಕ್ಕಿಂತ ಮುಂದಾಳೆ ನಾ ಏನ್ ಮಾಡ್ತೀನಿಪ್ಪ ಅಂದ್ರೆ ಒಂದ ವಿಡಿಯೋನ ನಾನು ಮುಂದೆ ತರ್ಲಾಕ್ ಇಷ್ಟಪಡ್ತೀನಿ. ಆ ವಿಡಿಯೋನ ಯಾವ್ದಪ್ಪ ಅಂತಂದ್ರ ನಮ್ಮ ಮಕ್ಕಳು ಕಾರ್ ಹೊಡಿಯುವಂತ ಒಂದು ವಿಡಿಯೋನ ನಾನು ನಿಮ್ ಮುಂದೆ ತರ್ತಾ ಇದೀನಿ. ಆ ವಿಡಿಯೋನ ನಾನು ಇಲ್ಲಿ ತಂದು ಬಿಟ್ಟ ನಂತರ ಒಂದು ಕ್ಲಿಪ್ ಅಪ್ ಬರ್ತೈತಿ. ಇದು ಪ್ರಾಜೆಕ್ಟ್ ಗೆ ತಕ್ಕಂಗ ಬೇಕು, ನಮಗೆ ಇದನ್ನ ಬೇಕು ಅಂತ ಹೇಳ್ತಾ ಇದೆ. ನಮಗೆ ಪ್ರಾಜೆಕ್ಟ್ ತಕ್ಕಂಗ ಬೇಕು. ಯಾಕಂದ್ರೆ ನಾವು ದೊಡ್ಡ ವಿಡಿಯೋ ಮಾಡ್ತಾ ಇದೀವಿ, ಅದಕ್ಕಾಗಿ ಪ್ರಾಜೆಕ್ಟ್ ತಕ್ಕಂಗ ನಾವು ಮಾಡ್ಕೊಂಡಿವಿ. ಅದಕ್ಕಾಗಿ ನಾವು ಇಲ್ಲಿ ತಂದು ಬಿಟ್ಟು ಇದನ್ನ ಬರ್ತಾ ಇದೆ. ಅದಾದ ನಂತರ ನಾವ್ ಈಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಟೆಕ್ಸ್ಟ್ ಅನ್ನ ಯಾವ ತರ ಬರಿಬೇಕು. ಟೆಕ್ಸ್ಟ್ ಅನ್ನ ಬರೆಯೋದಕ್ಕ ಇಲ್ಲಿ ಕ್ಯೂಕ್ ಅಂತ ಇದೆ, ಕ್ಯೂಕ್ ಟೆಕ್ಸ್ಟ್ ಅಂತ ಅನ್ನುವಂಥದ್ದು. ಕ್ಯೂಕ್ ಟೆಕ್ಸ್ಟ್ ಅನ್ನ ಯೂಸ್ ಮಾಡಿದ್ವಿ ಅಂತಂದ್ರ ಒಂದು ಮಾಡಿ ಅಂದ್ರೆ ಕ್ಯೂಕ್ ಟೆಕ್ಸ್ಟ್ ಅಂತ ಇದೆಯಲ್ಲ, ಇದನ್ನ ನಾವು ಅಪ್ಲೈ ಮಾಡಿದ ನಂತರ ಈ ತರ ಬರುತ್ತೆ. ಇದನ್ನ ತಂದ ನಂತರ ನಾವ್ ಇಲ್ಲಿ ಏನ್ ಮಾಡ್ಬೋದಪ್ಪ, ಟೆಕ್ಸ್ಟ್ ಮೇಲೆ ಬಂದ್ಬಿಟ್ಟು ನಮ್ಗೆ ಬೇಕಾದ್ದನ್ನು ನಾವು ಬರ್ಕೋಬಹುದು ಇಲ್ಲಿ. ಅದಕ್ಕಾಗಿ ನಾವ್ ಏನ್ ಮಾಡ್ತಾ ಇದೀನಿಪ್ಪ ಇಲ್ಲಿ ಪ್ರಕಾಶ್ ಅಂತ ಬರಿತಾ ಇದೀನಿ. ಪ್ರಕಾಶ್ ಟೆಕ್ TECH19 ಅಂತೇಳಿ ಈ ತರನೇ ಬರೆದ ನಂತರ ಈಗ ನೀವು ನೋಡ್ಬೋದು ಇಲ್ಲಿ ಅಪ್ಲೈ ಆಗಿದೆ ಪ್ರಕಾಶ್ ಟ್ಯಾಕ್ ಅಂತ ಅನ್ನುವಂಥದ್ದು. ಇದಕ್ಕ ನಾವು ಕಲರ್ ಕೂಡ ಕೊಡ್ಬೋದು, ಯಾವ ತರನ ಕಲರ್ ಕೊಡ್ಬೋದು. ಇಲ್ಲಿ ಪ್ರಿಸೆಟ್ ಗಳಿದಾವ, ಈ ಪ್ರಿಸೆಟ್ ಗಳನ್ನ ಬಳಸಬಹುದು. ಇಲ್ಲಿ ಅಡ್ವಾನ್ಸ್ ಲೆವೆಲ್ ನಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಅಡ್ವಾನ್ಸ್ಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇದಕ್ ತಕ್ಕಂತ ಪ್ರತಿಯೊಂದು ಇದನ್ನ ಏನ್ ಮಾಡ್ತಪ್ಪ ಅಂದ್ರೆ ಇಲ್ಲಿ ಓಪನ್ ಆಕತಿ. ನಾವು ಪ್ರಿಸೆಟ್ಸ್ ಏನಾದ್ರು ಯೂಸ್ ಮಾಡ್ತಾನಪ್ಪ ಅಂದ್ರೆ ಪ್ರಿಸೆಟ್ಸ್ ಈ ತರ ಬರ್ತಾವ, ನೀವು ನೋಡ್ಬೋದು. ಈ ತರನಾದ ನಾವು ಪ್ರಿಸೆಟ್ಸ್ ಗಳನ್ನ ಯೂಸ್ ಮಾಡ್ಕೋಬಹುದು. ಇಲ್ಲಿ 24 ಇದೆಯಲ್ಲ, ಇದನ್ನ ಜಾಸ್ತಿ ಕೂಡ ನಾವು ಮಾಡ್ಕೋಬಹುದು. ಯಾವ ತರ ನಮಗೆ ಬೇಕೋ ಆ ತರ ನಾವು ಮಾಡ್ಕೋಬಹುದು. ನಿಮಗೆ ಕಾಣ್ಲಿ ಅಂತೇಳಿ ಒಂದ್ ಸ್ವಲ್ಪ ದೊಡ್ಡದೇ ಮಾಡ್ತಾ ಇದೀನಿ. ಅದಂತ ನಾವು ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಯಾವ ತರ ನಮಗೆ ಕಸ್ಟಮೈಸ್ ಬೇಕು ಆ ತರ ಕಸ್ಟಮೈಸ್ ಕೂಡ ಮಾಡ್ಕೋಬಹುದು. ಈ ತರನಾಗಿ ನಾವು ಯಾವ ತರ ಮಾಡ್ತೀವೋ ಆ ತರ ಆಗ್ತಾ ಇದೆ ನೋಡಿ. ಇಲ್ಲಿ ನೀವು ಟೆಕ್ಸ್ಟ್ ನಲ್ಲಿ ಯಾವ ತರ ಬದಲಾವಣೆ ಆಗ್ತಾ ಇದೆ ಅಂತೇಳಿ ಈ ತರನಾಗಿ ಆಗ್ತಾ ಇದೆ. ಅದಂತರ ಒಬೆಸಿಟಿ ಎಷ್ಟು ಬೇಕು ನಿಮಗ, ಎಷ್ಟು ಪರ್ಸೆಂಟೇಜ್ ಏನಾದ್ರು ಕಡಿಮೆ ಮಾಡ್ತೇನೆ ನೀನು ಅಂತ ಹಂಗಿದ್ರೆ ಕಡಿಮೆ ಕೂಡ ಮಾಡ್ಕೋಬಹುದು. ಅದಂತರ ಬ್ಲರ್ ಅಂತ ಬರುತ್ತೆ, ಬ್ಲರ್ ಕೂಡ ಇದನ್ನ ಮಾಡ್ಕೋಬಹುದು. ಎಂಗಲ್ ಅನ್ನು ಕೂಡ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಎಂಗಲ್ ಬೇಕೋ ಆ ತರ ಎಂಗಲ್ ಅನ್ನು ನಾವು ಮಾಡ್ಕೋಬಹುದು. ಈಗ ಎಂಗಲ್ ಅನ್ನು ಚೇಂಜ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಇಲ್ಲಿ ನೋಡ್ಬೋದು ನೀವು ಎಂಗಲ್ ಯಾವ ತರ ಬೇಕೋ ಆ ತರ ಎಂಗಲ್ ಅನ್ನು ಇಟ್ಕೋಬಹುದು. ಅದ ನೆಕ್ಸ್ಟ್ ಬರ್ತೈತಿ ಔಟ್ಲೈನ್ ಅನ್ನುವಂಥದ್ದು. ಔಟ್ಲೈನ್ ಕಲರ್ ಏನಪ್ಪ ಅಂದ್ರೆ ವೈಟ್ ಇದೆ, ನಾವು ಬೇಕಾದ ಕಲರ್ ನ ಇಟ್ಕೋಬಹುದು. ನಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ ನಾವು ಇಟ್ಕೋಬಹುದು. ನಿಮ್ಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಅದನ್ನ ಇಟ್ಕೋಬಹುದು. ಅದರ ಒಬೆಸಿಟಿನ ಎಷ್ಟು ಇರ್ಬೇಕು ಅಷ್ಟು ಇಟ್ಕೋಬಹುದು. ನೀವು 50 ಇಟ್ಕೊಂಡು ಚೆನ್ನಾಗಿ ಕಾಣುತ್ತೆ, 100 ಇಟ್ಕೊಂಡು ಚೆನ್ನಾಗಿ ಕಾಣುತ್ತೆ. ನಿಮಗೆ ಎಷ್ಟು ಅನುಕೂಲ ಆಕೈತೆ ಅದನ್ನ ಇಟ್ಕೋಬೇಕು. ಇಲ್ಲಿ ನಾನ್ ಮಾಡ್ತಾ ಇದೀನಿ, ನೀವು ನೋಡ್ತಾ ಇರಿ. ಯಾವ ತರನಾಗಿ ಹೆಚ್ಚು ಕಡಿಮೆ ಮಾಡ್ಕೋಬಹುದು, ಮಾಡ್ಕೊಂಡ್ರೆ ಎಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ನಿಮಗ ತೋರಿಸ್ತಾ ಹೋಗ್ತೀನಿ. ಅದಾದ ನಂತರ ನಾವು ಎಲ್ಲಿ ಬರ್ತೀವಿ, ಔಟ್ಲೈನ್ ಅನ್ನುವಂಥದ್ದು. ಮೇಲ್ಗಡೆ ಇರ್ತಕ್ಕಂಥದ್ದು ಔಟ್ಲೈನ್, ಕೆಳಗಡೆ ಇರತಕ್ಕಂಥದ್ದು ಔಟ್ಲೈನ್. ಇಲ್ಲಿ ಕನ್ಫ್ಯೂಸ್ ಆಗುವಂತ ಇದೆ. ಕನ್ಫ್ಯೂಸ್ ಏನಪ್ಪಾ ಅಂದ್ರೆ ಔಟ್ಲೈನ್ ನಲ್ಲಿ ಎರಡು ಔಟ್ಲೈನ್ ಬಂದಿವೆ. ಅದಾದ ಔಟ್ಲೈನ್ ಗಳಲ್ಲಿ ಎರಡು ಔಟ್ಲೈನ್ ಅಂದ್ರೆ ಒಂದು ಒಳಗಡೆ ಇರ್ತಕ್ಕಂಥ ಒಳಗಡೆಯಿಂದ ಒಳಗಡೆ ಔಟ್ಲೈನ್ ಮತ್ತ ಒಂದು ಹೊರಗಡೆ ಔಟ್ಲೈನ್ ಬರ್ತೈತಿ. ಈಗ ನಾವು ಇದನ್ನ ಇದನ್ನ ಇಟ್ಕೊಂಡ್ರೆ ಈ ತರನಾಗಿ ಕಾಣುತ್ತೆ, ನೀವು ನೋಡ್ಬೋದು. ಈ ಔಟ್ಲೈನ್ ನಾವು ವೈಟ್ ಆಗಿಟ್ಟಿವಿ, ನಾವು ಹಸಿರು ಇಟ್ಟಿವ ಹಸಿರು ತರ ಬರುತ್ತೆ. ಇದನ್ನ ನಾವು ವೈಟ್ ಇಟ್ಕೊಂಡ್ರೆ ಯಾವ ತರ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ನೀವು ನೋಡಿ. ಎರಡು ಸೇಮ್ ಬರ್ತದ. ಇದನ್ನ ಯಾಕೆ ಎರಡ್ ತರ ಕೊಟ್ಟದ ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಶೆಡೋ ಅನ್ನ ನಾವು ಯಾವ ಕಲರ್ ನಲ್ಲಿ ಇದನ್ನ ಕೆಡೋಕ್ ಇಷ್ಟಪಡ್ತೀವಿ ಅನ್ನೋದು ಅದು ಇಂಪಾರ್ಟೆಂಟ್. ನಾವು ಯಾವ ಕಲರ್ ನ ಇಲ್ಲಿ ನಾವು ಶೆಡೋಗಾಗಿ ಬಳಸ್ತೀವೋ ಆ ಕಲರ್ ನ ನಾವು ಇಲ್ಲಿ ಇದನ್ನ ಮಾಡ್ಕೋಬಹುದು. ಶೆಡೋನ ಜಾಸ್ತಿ ಮತ್ತ ಕಮ್ಮಿ ಕೂಡ ಮಾಡ್ಕೋಬಹುದು. ಯಾವ ತರನ ನಮಗ್ ಬೇಕೋ ಆ ತರನಾಗಿ ನೋಡ್ಬೋದು. ಶೆಡೋ ಕಲರ್ ನ ಕೆಂಪ್ ಕೊಡ್ತಾ ಇದೀನಿ ನೋಡಿ ನಾನೀಗ. ಕೆಂಪ್ ಕೊಟ್ಟನದ ಕಲರ್ ಕೂಡ ಪೂರಾ ಚೇಂಜ್ ಆಗ್ತದೆ. ಇಲ್ಲಿ ನಮಗ ಯಾವ ಎಂಗಲ್ ನಲ್ಲಿ ಬೇಕು ಯಾವ ತರನ ಬೇಕು ಆ ತರನಾಗಿ ಕೂಡ ಪ್ರಿಸೆಟ್ಸ್ ಗಳು ಕೂಡ ಅದಾವ. ನೀವು ನೋಡ್ಬೋದು ಕೆಳಗಡೆ ಕೂಡ ಕಾಣುವಂತ ಇಟ್ಕೋತೀನಿ ಅಂದ್ರೆ ಆ ತರನ ಇಟ್ಕೋಬಹುದು. ಇದು ಏನಪ್ಪಾ ಅಂದ್ರೆ ಬಲಗಡೆಗೆ, ಇದು ಎಡಗಡೆಗೆ ಬರುವಂತದ್ದು. ಈ ತರನಾಗಿ ನಾವು ಚೇಂಜಸ್ ಕೂಡ ಮಾಡ್ಕೋಬಹುದು. ಬ್ಲರ್ ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಬ್ಲರ್ ಇದೆಯಲ್ಲ ಇದನ್ನ ಕಡಿಮೆ ಕೂಡ ಮಾಡ್ಕೋಬಹುದು. ನಾವು ಕಡಿಮೆ ಮಾಡ್ಕೊಂಡ್ರೆ ಯಾವ ತರ ಕಾಣ್ತಾ ಇದೆ ನೋಡಿ.
ನಾನು ಸ್ವಲ್ಪ ಮೇಲ್ಗಡೆ ತೋರಿಸ್ತೀನಿ. ನಾವೇನ್ ಲೆಟರ್ ಬರ್ದೀವಲ್ಲ ಅದು ಬೀಳು ತರ ಕಾಣ್ತಾ ಇದೆ. ಅದಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಬ್ಯಾಕ್ ಗ್ರೌಂಡ್ ಯಾವ ತರ ಇರ್ಬೇಕು. ಬ್ಯಾಕ್ ಗ್ರೌಂಡ್ ಅನ್ನು ನಾವ್ ಏನಾದ್ರು ಚಾಯ್ಸ್ ಮಾಡ್ತಿದ್ರೆ ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲಿ ನಾವು ಚಾಯ್ಸ್ ಮಾಡ್ಕೋಬಹುದು. ಈ ತರ ಬ್ಯಾಕ್ ಗ್ರೌಂಡ್ ಅನ್ನು ಚಾಯ್ಸ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಕಲರ್ ಫೈಲ್ ಮತ್ತೆ ಗ್ರೇಡಿಯಂಟ್ ಕಲರ್ ಅಂತ ಬರುತ್ತೆ. ಗ್ರೇಡಿಯಂಟ್ ಕಲರ್ ಕೂಡ ನಾವು ಏನ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಆದ್ರೆ ನನಗೆ ಈಗ ಬೇಡ, ಅದಕ್ಕಾಗಿ ನಾನು ಬಂದ್ ಮಾಡ್ತಾ ಇದೀನಿ. ನೀವು ಬೇಕಂದ್ರೆ ಇದನ್ನ ಮಾಡ್ಕೋಬಹುದು. ಮತ್ತೆ ಲೆಟರ್ ಗಳನ್ನ ಯಾವ ಆಂಗಲ್ ನಲ್ಲಿ ಟರ್ನ್ ಮಾಡ್ಕೋಬೇಕಾಗಿತ್ತು, ಗೋಲಾಕಾರದಲ್ಲಿ ನಾವು ಮಾಡ್ಕೋಬೇಕಂದ್ರೆ ಈ ತರನ ಕೂಡ ಮಾಡ್ಕೋಬಹುದು. ಈಗ ರೌಂಡ್ ಶೇಪ್ ಅಲ್ಲಿ ಬೇಕಪ್ಪ ಅಂದ್ರೆ ಈ ತರನ ಮಾಡ್ಕೋಬಹುದು. ಮತ್ತ ಅರ್ಧ ಗೋಲಾಕೃತಿಯಲ್ಲಿ ಬೇಕಪ್ಪ ಅಂದ್ರೆ ಈ ತರನ ಮಾಡ್ಕೋಬಹುದು. ನಿಮ್ಗೆ ಯಾವ ತರ ಬೇಕೋ ಆ ತರನಾಗಿ ನೀವು ಮಾಡ್ಕೋಬಹುದು. ಇಲ್ಲಿ ನೀವು ನೋಡ್ಬೋದು ಯಾವ ತರ ಆಗ್ತಾ ಇದೆ ಅಂತೇಳಿ. ನಾನು ನಿಮ್ ಮುಂದೆ ಮಾಡಿ ತೋರಿಸ್ತಾ ಇದೀನಿ. ಈ ತರನೇ ಕಾಣುತ್ತೆ. ಇಲ್ಪ ಅಂದ್ರೆ ನಮಗೆ ಈ ತರ ಬೇಕಂದ್ರೆ ಈ ತರನ ಕೂಡ ಬರುತ್ತೆ. ಇದು ಬೇಡ ಬೇಡ ನಮಗೆ ಇದ್ರ ಬಗ್ಗೆ ಏನು ಬಾಳ ಏನೇನ್ ಬೇಡ ಅಂದ್ರೆ ಈ ತರನಾಗಿ ಬಿಟ್ಟು ಬಿಡ್ಬಹುದು. ಈಗ ನೀವು ಮೊದಲೇ ಆಗಿತ್ತ ಆ ತರನಾಗ ಆಗುತ್ತೆ. ಅದಂತರ ನೆಕ್ಸ್ಟ್ ಬರುತ್ತೆ ಪಾತ್ ಅನ್ನುವಂಥದ್ದು. ಪಾತ್ ಎದಕ್ ಯೂಸ್ ಆಗುತ್ತಪ್ಪ ಅಂತಂದ್ರ ನಾವೇನಾದ್ರೂ ಇದ್ರ ಮೇಲೆ ನಡೆಸ್ಬೇಕಂತ ಮಾಡೀವಿ ಅಂತಂದ್ರ ಅದಕ್ಕ ಯೂಸ್ ಆಗುತ್ತೆ. ಈ ಪಾತನ ನೋಡಿ, ಈಗ ಇದನ್ನ ನಾನು ಮುಂದ್ಗಡೆ ಹೋಯ್ತಾ ಇದೀನಿ. ಈಗ ಪಾತನ ಆನ್ ಮಾಡಿದ್ದೀನಿ ನೋಡಿ. ಆನ್ ಮಾಡಿದಾಗ ಪಾತನ ಆನ್ ಮಾಡಿದಾಗ ಈ ತರನಾಗ ಹೋಗುತ್ತೆ. ಈ ರೊಟೇಷನ್ ಆಗ್ತಾ ಇರತ್ತೆ. ಕಂಟಿನ್ಯೂಸ್ ಆಗಿ ಏನಾಗುತ್ತಪ್ಪ ಅಂತಂದ್ರೆ ರೊಟೇಷನ್ ಆಗ್ತಾ ಇರುತ್ತೆ ಪಾತನ ಆನ್ ಮಾಡಿದ್ರೆ. ನಾವು ಇನ್ನೊಂದ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ ಪಾತನ ನಾನು ಒಂದ್ ಸೆಕೆಂಡ್ ಇಲ್ಲಿ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಹಾ, ಪಾತನ ಇದನ್ನ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ತೀನಿ ನೋಡಿ. ಈಗ ಪಾತ್ ಯಾವ ತರ ಬರ್ತಾ ಇದೆ ಅಂತೇಳಿ. ಇಲ್ಲಿ ನಮ್ ಪಾತ್ ಏನಾಗತ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ಬಿಟ್ ಆಗೈತಿ. ಇದನ್ನ ಒಂದ್ ಸ್ವಲ್ಪ ಬ್ಯಾಕ್ ಮಾಡ್ತೀನಿ. ಬ್ಯಾಕ್ ಮಾಡಿದ ನಂತರ ಈ ಪಾತನ್ನು ಸೀದಾ ಹೊರಗಡೆ ಹೋಯ್ತಾ ಇದೀವಿ. ಹೊರಗಡೆ ಹೋಗ್ಬಿಟ್ಟು ಈಗ ಪ್ಲೇ ಮಾಡಿ ನೋಡ್ತೀವಿ ನೋಡಿ. ಈಗ ಯಾವ ತರ ಬರ್ತಾ ಇದೆ ಅಂತೇಳಿ ನೋಡಿ. ಯಾಕಪ್ಪ ಅಂದ್ರೆ ಪಾತನ್ನ ಆನ್ ಮಾಡಿ ನಂತರ ನಾವು ಇಲ್ಲಿ ಆನ್ ಮಾಡ್ಲಿಲ್ಲ ನಾವು, ಅದಕ್ಕಾಗಿ ಅದು ಓಪನ್ ಆಗ್ತಾ ಇಲ್ಲ. ಈಗ ನೋಡಿ ನಾವು ಪ್ಲೇ ಮಾಡಿದ್ರೆ ಯಾವ ತರನಾಗಿ ಓಡುತ್ತೆ ಅಂತೇಳಿ ನೀವು ಈ ತರನಾಗಿ ನೋಡಿರ್ಬೋದು. ನೋಡಿ ಇನ್ನೊಮ್ಮೆ ನೋಡಿ. ಆ, ಇಷ್ಟು ಟೆಕ್ಸ್ಟ್ ನ ಬಗ್ಗೆ ನಾನು ಹೇಳಿದೆ. ಅದಾದ ನಂತರ ನಾವು ಪ್ರೀಸೆಟ್ಸ್ ಗಳನ್ನ ಯಾವ ತರನಾಗಿ ಇಂಪೋರ್ಟ್ ಮಾಡ್ಕೋಬಹುದು ಅನ್ನೋದು ಕೊಡ್ತಾ ಹೇಳ್ತೀನಿ. ಇದನ್ನ ಅಪ್ಲೈ ಮಾಡೋದ್ರಲ್ಲಿ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಕ್ಯಾನ್ಸಲ್ ಮಾಡಿದ ನಂತರ ಇದನ್ನ ಓಕೆ ಕೇಳ್ತಾ ಇದೆ. ಓಕೆ ಮಾಡಿದ ನಂತರ ಅಪ್ಲೈ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಏನ್ ಬರ್ತೈತಪ್ಪ ಅಂದ್ರೆ ಟೈಟಲ್ ಗಳನ್ನು ಇಲ್ಲಿ ನಾವೇನ್ ಮಾಡ್ಬೋದು, ಯೂಸ್ ಮಾಡ್ಕೋಬಹುದು. ಈ ತರನಾದ ಟೈಟಲ್ ಗಳನ್ನು ನೋಡ್ಬೋದು. ಈ ತರನಾದ ಟೈಟಲ್ ಗಳು ಬರ್ತಾವ. ಇದನ್ನ ಯಾವ ತರ ನಾವು ಬಳಸಬಹುದು ಅಂತೇಳಿ ಈಗ ಇದನ್ನ ಯಾವ ತರ ಬಳಸಬಹುದು ಅನ್ನೋದು ಕೂಡ ನಾನು ಹೇಳ್ತೀನಿ ನೋಡಿ. ಇದನ್ನ ನಾನು ಇಲ್ಲಿ ತಂದು ಡ್ರಾಪ್ ಮಾಡಿ ಇಲ್ಲಿ ನಾ ಹಾಕಿದ ನಂತರ ಇಲ್ಲಿ ಎರಡು ಟೆಕ್ಸ್ಟ್ ಲೇಯರ್ ಗಳನ್ನ ತೋರಿಸ್ತಾ ಇದೆ. ಎರಡಲ್ಲ ಮೂರು ಇದಾವ ಅಂತೇಳಿ. ಒಂದು ವಿಡಿಯೋ ಲೇಯರ್ ಇದೆ, ಎರಡು ಟೆಕ್ಸ್ಟ್ ಲೇಯರ್ ಗಳಿದಾವ. ವಿಡಿಯೋ ಲೇಯರ್ ಏನ್ ಕೆಲಸ ಮಾಡದಪ್ಪ ಅಂದ್ರೆ ಇದನ್ನ ಯಾವ ತರನಾಗಿ ಮೂವ್ಮೆಂಟ್ ಮಾಡಿಸೋ ಕುರಿತಾಗಿ ಅದನ್ನ ಮಾಡುತ್ತೆ. ನೋಡಿ ನೋಡಿ ಈಗ ಇದು ವಿಡಿಯೋ ಮೂವ್ಮೆಂಟ್ ಇದು ಹೀಗಿರ್ತಕ್ಕಂಥದ್ದು. ಇಲ್ಲಿ ಬರ್ತಕ್ಕಂಥ ಟೆಕ್ಸ್ಟ್ ಅನಿಮೇಷನ್ ಇದು. ಇದಕ್ಕ ನಾವು ಫಸ್ಟ್ ಏನ್ ಮಾಡ್ತೀವಪ್ಪ, ಎರಡನೇ ಲೇಯರ್ ನಲ್ಲಿ ಬಂದ್ಬಿಟ್ಟು ಏನ್ ಬರಿಬೇಕಂತ ಅನ್ಕೊಂಡಿವಲ್ಲ ಅದನ್ನ ನಾವ್ ಇಲ್ಲಿ ಬರೆದ್ರೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ರೆ ಇಲ್ಲಿ ಸೆಲೆಕ್ಟ್ ಆಗ್ತಾ ಇದೆ. ನೋಡ್ಬೋದು ಈಗ ಏನು ಸೆಲೆಕ್ಟ್ ಇಲ್ಲಲ್ಲ, ಈಗ ನೋಡ್ಬೋದು ಸೆಲೆಕ್ಟ್ ಆಗ್ತಾ ಇದೆ. ಈಗ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾನ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನಾನು ಬರಿತಾ ಇದ್ದೀನಿ PRAKASH ಕರಿಗಾರ್ ಅಂತೇಳಿ. ಅದಂತರ ನೆಕ್ಸ್ಟ್ ಥರ್ಡ್ ಲೇಯರ್ ನಲ್ಲಿ ಬಂದ್ಬಿಟ್ಟು ನಮ್ ಚಾನಲ್ ಹೆಸರನ್ನ ಬರಿತಾ ಇದೀನಿ. PRAKASHTECH19 ಅಂತೇಳಿ. ಈಗ ನೀವು ನೋಡ್ಬೋದು ಈ ತರನಾಗಿ ನೀವು ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನಿಮ್ ಚಾನೆಲ್ ನ ಲೋಗೋನ ಈ ತರನಾಗಿ ತಯಾರು ಮಾಡ್ಬೋದು. ನೀವು ಚಾನಲ್ ಏನಾದ್ರು ಮಾಡ್ತೀನಪ್ಪ ಅಂದ್ರೆ, ಇಲ್ಲ ಅಂದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ನಲ್ಲಿ ಯಾವ್ದಾದ್ರು ಒಂದು ಕ್ರಿಯೇಟಿವಿಟಿ ನೀವು ತೋರಿಸ್ತಾ ಇದ್ರೆ ಅದರಲ್ಲಿ ಈ ತರನ ಹಾಕೋಬಹುದು. ಈಗ ನೀವು ನೋಡ್ಬೋದು ಯಾವ ತರನಾಗಿ ಪ್ಲೇ ಮಾಡಿದ್ರೆ ಯಾವ ತರನಾಗಿ ಕಾಣುತ್ತೆ ಅಂತೇಳಿ. ಈ ತರನಾಗಿ ಕಾಣುತ್ತೆ. ನಾನ್ ನಿಮಗೆ ಇನ್ನೊಂದು ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ ತೋರ್ಸಿಪ್ಪ ಅಂತಂದ್ರ ಗೋಲ್ಡ್ ಇರತಕ್ಕಂಥ ಗೋಲ್ಡ್ ಅನ್ನು ತೋರಿಸ್ತಾ ಇದ್ದೀನಿ. ಇದನ್ನ ನಾವು ಇಲ್ಲಿ ತರ್ತಾ ಇದೀವಿ. ಇಲ್ಲಿ ತಂದು ನಾವು ಡ್ರಾ ಮಾಡಿದಾಗ ಇದ್ರ ಬಗ್ಗೆ ಇದ್ರ ಪ್ರಾಪರ್ಟಿ ಎಲ್ಲ ಏನಪ್ಪ ಅಂದ್ರೆ ಇಲ್ಲಿ ಓಪನ್ ಆಗುತ್ತೆ. ಗೋಲ್ಡನ್ ಇಯರ್ ಅನ್ನುವಂತ ಇದೇನು ಬರುತ್ತೆ. ಅದರಲ್ಲಿ ನಾವು ನಮ್ದೇ ಆದ ಹೆಸರು ಬರ್ಕೋಬಹುದು, ಇಲ್ಲ ನಮ್ಮ ಮಕ್ಕಳ ಹೆಸರುಗಳನ್ನ ಬರ್ಕೋಬಹುದು. ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಅದಕ್ಕಾಗಿ ನಾನು ಏನ್ ಮಾಡ್ತೇನೆ, ಶ್ರೀನಿಕಾ ಅಂತ ಮಾಡ್ತಾ ಇದ್ದೀನಿ. ಶ್ರೀನಿಕಾ ಕರಿಗಾರ್ ಈ ತರನಾಗಿ. ಈಗ ನೀವು ನೋಡ್ಬೋದು ಯಾವ ತರನಾಗಿ ಶ್ರೀನಿಕಾ ಕರಿಗಾರ್ ಅಂತ ನಾ ಇದನ್ ಮಾಡಿದೆ. ಇದ್ರ ಅನಿಮೇಷನ್ ಆಗಿಲ್ಲ. ಇದಕ್ಕ ಅನಿಮೇಷನ್ ನಾವು ಮಾಡೋದಕ್ಕ ಅನಿಮೇಷನ್ ಇಲ್ಲಿ ಬರ್ತಾ ಇದೀವಿ. ಬಂದ ನಂತರ ನಮ್ಗೆ ಯಾವ ತರನಾಗಿ ಬೇಕೋ ಅನಿಮೇಷನ್ ಆ ತರನಾಗಿ ನಾವು ಮಾಡ್ಕೋಬಹುದು. ನಮ್ಗೆ ಯಾವ ತರನ ಅನಿಮೇಷನ್ ಗಳು ಬೇಕೋ ಆ ತರನ ಅನಿಮೇಷನ್ ಗಳನ್ನ ನಾವು ಏನ್ ಮಾಡ್ಕೋಬಹುದು, ಕ್ರಿಯೇಟ್ ಮಾಡ್ಕೋಬಹುದು.
ಈಗ ನೀವು ಅನ್ಬೋದು ಈಗ ಬರೋದು ಮಾತ್ರ ನಾವು ಏನು ಅನಿಮೇಟ್ ಮಾಡಿದೀವಿ. ಇನ್ನ ಔಟರ್ ಅಂದ್ರೆ ಹೊರಗಡೆ ಏನು ಲುಪ್ತ ಆಗುವಂತದ್ದು ಯಾವ ತರ ಮಾಡಬಹುದಪ್ಪ ಅಂದ್ರೆ ಈ ತರ ನಾವು ಮಾಡಬಹುದು. ಈಗ ನೋಡಿ ನಾವು ಇದನ್ನು ಕೂಡ ಅಪ್ಲೈ ಮಾಡಿದ ನಂತರ ಈ ತರನಾಗಿ ಲುಪ್ತ ಆಗುತ್ತೆ. ಈಗ ನೀವು ನೋಡಿ ಲುಪ್ತ ಯಾವ ತರ ಆಗುತ್ತೆ ಅಂತೇಳಿ ನೋಡಿ. ಈ ತರನಾಗಿ ಲುಪ್ತ ಆಗುತ್ತೆ ನೋಡಿ. ಲುಪ್ತ ಅಂತಂದ್ರೆ ಮಾಯ ಆಗ್ಬೋದು. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಇಲ್ಲಿ ನಿಮ್ಗ ಇವುಗಳನ್ನ ಯಾವ ತರನಾಗಿ ಬಳಸ್ಬೇಕು ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದು ಟ್ರಾನ್ಸಾಕ್ಷನ್. ಟ್ರಾನ್ಸಾಕ್ಷನ್ ಗಳನ್ನ ನಾವ್ ಎದಕ್ ಬಳಸ್ತೀವಪ್ಪ ಅಂತಂದ್ರ ಒಂದ್ ಹಿಡಿಯೋದ್ರಿಂದ ಮತ್ತೊಂದ್ ಹಿಡಿಯೋಕ ಜರಕ್ ಬರಬಾರ್ದ. ಅದಕ್ಕಾಗಿ ಇಲ್ಲಿ ನೀವು ನೋಡ್ಬೋದು. ಈಗ ನಾನು ಇದನ್ನ ಪ್ಲೇ ಮಾಡಿದ ನಂತರ ಸೀದಾ ಡೈರೆಕ್ಟ್ ಆಗಿ ಹಿಡಿಯೋ ಬರ್ತಾ ಇದೆ. ಈ ತರನೇ ಬರಬಾರ್ದು. ಈ ತರನೇ ಬರಬಾರ್ದಪ್ಪ ಅಂತಂದ್ರೆ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಇದನ್ನ ಈ ಎಫೆಕ್ಟ್ ಅನ್ನು ಜೂಮ್ ಎಫೆಕ್ಟ್ ಅನ್ನ ತಂದ ಜೂಮ್ ಟ್ರಾನ್ಸಾಕ್ಷನ್ ಅಂತಾರ. ಜೂಮ್ ಎಫೆಕ್ಟ್ ಅಲ್ಲ, ಸಾರಿ. ಈಗ ಈ ಟ್ರಾನ್ಸಾಕ್ಷನ್ ಇಲ್ಲಿ ತಂದು ಹಾಕಿದಾಗ ಏನಾಗುತ್ತಪ್ಪ ಅಂದ್ರೆ ಇದರ ಪ್ರಾಪರ್ಟಿ ಇಲ್ಲಿ ಬಂದ್ಬಿಟ್ಟು ನೋಡಿ. ಇದರ ಡ್ಯೂರೇಷನ್ ಎಷ್ಟಿದೆ? ಡ್ಯೂರೇಷನ್ 2 ಸೆಕೆಂಡ್ ಇದೆ. ನಾವ್ ಇಲ್ಲಿ ಜಾಸ್ತಿ ಕೂಡ ನಾವು ಮಾಡ್ಕೋಬಹುದು. ನಾವು ಜಾಸ್ತಿ ಮಾಡ್ಕೊಂಡು ಜಾಸ್ತಿ ಆಗ್ತಾ ಇದೆ ನೋಡಿ. ಇಲ್ಲಿ ನಾವು 3 ಸೆಕೆಂಡ್ ಇಟ್ಕೊಂಡಿವಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಡಿಮೆ ಕೂಡ ಮಾಡ್ಕೋಬಹುದು. ನಾನು ಕಡಿಮೆ ಮಾಡ್ಕೊಂಡು ಓನ್ಲಿ 21 ಮೈಕ್ರೋ ಸೆಕೆಂಡ್ ಗಳನ್ನು ಮಾಡ್ಕೋತಾ ಇದ್ದೀನಿ. ಈ ತರನ ಕೂಡ ನಾವು ಮಾಡ್ಕೋಬಹುದು. ಅದಾದ ನಂತರ ನಾವು ಯಾವ ಕಡೆ ಇಟ್ಕೋಬೇಕು ಅಂತೀವೋ ಆ ಕಡೆ ಇಟ್ಕೋಬಹುದು. ಇಲ್ಲಿ ನಾವು ವಿಡಿಯೋನ ಫಸ್ಟ್ ವಿಡಿಯೋಕ್ಕೆ ಹಾಕೋಬೇಕಂದ್ರೆ ಇದಕ್ಕೆ ಹಾಕೋಬೇಕು. ಲಾಸ್ಟ್ ವಿಡಿಯೋ ಅಂದ್ರೆ ಎಂಡ್ ವಿಡಿಯೋ ಮತ್ತೊಂದು ಮುಂದ್ಗಡೆ ಬರೋಂತ ವಿಡಿಯೋ ಹಾಕೋಬೇಕಾದ್ರೆ ಇದಕ್ಕೆ. ಆದ್ರೆ ಏನಪ್ಪಾ ಅಂದ್ರೆ ನೀವು ಟ್ರಾನ್ಸಾಕ್ಷನ್ ಯಾವ ಕಡೆ ಆಗ್ತಾ ಇದೀರಿ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಇರ್ಬೇಕು. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಟ್ ನಡಬರ್ಕ್ ಇರ್ತಕ್ಕಂಥದ್ರಲ್ಲಿ ಹಾಕ್ತಾ ಇದೀವಿ. ಈಗ ನೀವು ನೋಡ್ಬೋದು ಯಾವ ತರ ಇದನ್ನ ಆಗ್ತಾ ಇದೆ, ಪ್ಲೇ ಆಗ್ತಾ ಇದೆ ಅಂತೇಳಿ ಈ ತರನಾಗಿ ಪ್ಲೇ ಆಗ್ತಾ ಇದೆ. ಅದಾದ ನಂತರ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ ಎಫೆಕ್ಟ್ ಗಳು. ಎಫೆಕ್ಟ್ ಗಳನ್ನು ನಾನು ನಿಮಗ ಮುಂದಿನ ಸೀರೀಸ್ ನಲ್ಲಿ ನಾನು ಹೇಳ್ತೀನಿ. ಅಂದ್ರೆ ಇದು 4ನೇ ಸೀರೀಸ್. ಇನ್ನು ಬರ್ತಕ್ಕಂಥದ್ದು 5ನೇ ಸೀರೀಸ್ ನಲ್ಲಿ ನಾನು ಏನ್ ಮಾಡ್ತಾ ಇದೀನಿ ಎಫೆಕ್ಟ್ ಗಳ ಬಗ್ಗೆ ಮತ್ತ ಫಿಲ್ಟರ್ ಗಳನ್ನ ಯಾವ ತರ ನಾವು ಬಳಸಬೇಕು ಮತ್ತ ಸ್ಟಿಕ್ಕರ್ ಗಳನ್ನ ಯಾವ ತರ ಬಳಸಬೇಕು ನೋಡಿ. ಸ್ಟಿಕ್ಕರ್ ಗಳನ್ನ ನಾವು ಯಾವ ತರ ಹಾಕೋಬೇಕು ಅನ್ನೋದು ಕೊಡ್ತಾ ನಾನು ನಿಮಗ ಸ್ಟಿಕ್ಕರ್ ಗಳ ಬಗ್ಗೆ ಕೂಡ ನಾನು ಹೇಳ್ತೀನಿ. ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ಯಾರಾದ್ರೂ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.